ನಮಸ್ಕಾರ ಗೆಳೆಯರೇ, ಬನ್ನಿ ನಮ್ಮ ಕರ್ನಾಟಕದ ಹೊಸದೊಂದು ಕಥೆಯನ್ನು ನೋಡೋಣ. ಅಕ್ರಮ ಸಂಬಂಧದ ಜೊತೆಗೆ ಬಂದಿದ್ದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿ, ಸಬ್ಸ್ಕ್ರೈಬ್ ಮಾಡಿ. ತಮ್ಮ 2 ನಿಮಿಷ ಸುಖಕ್ಕೋಸ್ಕರ ಯೋಗ ಟೀಚರು ಅನ್ನದೇ ದೈಹಿಕವಾಗಿ ಉಪಯೋಗಿಸಿಕೊಂಡು ಕೊಂದು ಬಿಟ್ಟರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಇಡೀ ರಾಜ್ಯವನ್ನೇ ಬೆಚ್ಚಿಬೀಳಿಸೋ ಪ್ರಕರಣ ಇದು. ಕಿಡ್ನ್ಯಾಪ್ ಮಾಡಿ ಟಾರ್ಚರ್ ಮಾಡಿದ್ರು ಆ ದುರುಳರು. ಕಾಡಿನ ಮಧ್ಯೆ ಮಹಿಳೆಯನ್ನು ಹೂತು ಬಂದಿದ್ರು. ಮಣ್ಣಾಗಿದ್ದ ಆ ಹೆಣ್ಣು ಸಮಾಧಿ ಸೇರಿಕೊಂಡು ಎದ್ದು ಬಂದಿದ್ದಾಳೆ. ಕ್ರೂರ ಕತ್ತಲಿನಲ್ಲಿ ಆ ಒತ್ತಾಯದಿಂದಲೇ ಆ ಹೆಣ್ಣು ಮಗಳು ಕಾರ್ ಹತ್ತಿತ್ತಾಳೆ. ಇದು ಅಕ್ಷರಶಃ ಕಿಡ್ನ್ಯಾಪ್ ಅನ್ನೋದು ತಡವಾಗಿ ಬೆಳಕಿಗೆ ಬಂದಿದೆ. ಹೀಗೆ ಕಾರಿನಲ್ಲಿ ಕಿಡ್ನ್ಯಾಪ್ ಮಾಡಿದ ದುರುಳರು ಇಡೀ ದಿನ ಬೆಂಗಳೂರು ಸುತ್ತಾಯಿಸಿದ್ದಾರೆ. ಕಾರಿನಲ್ಲಿದ್ದ ಆ ಹೆಣ್ಣು ಮಗಳಿಗೆ ಟಾರ್ಚರ್ ಮಾಡಿದ್ದಾರೆ, ಅಸಹ್ಯವಾಗಿ ಮಾತುಗಳನ್ನು ಆಡಿದ್ದಾರೆ. ಹಾಗೂ ನೋಡಿ ಗೆಳೆಯರೇ, ಹೇಗೆ ಕಾರಿನಲ್ಲಿ ಒತ್ತಾಯಪೂರ್ವಕವಾಗಿ ಎಳೆದುಕೊಂಡು ಹೋಗಿದ್ದಾರೆ, ದೌರ್ಜನ್ಯ ಎಸಗುವುದಕ್ಕೂ ಮುಂದಾಗಿದ್ದಾರೆ. ಈ ಸಂದರ್ಭ ವಿರೋಧಿಸಿದ್ದಕ್ಕೆ ಚಾರ್ಜರ್ ವೈರ್ನಿಂದ ಹೊಡೆದಿದ್ದಾರೆ. ಕುತ್ತಿಗೆಗೆ ಬಿಗಿದು ಉಸಿರುಗಟ್ಟೋ ತನಕ ಪ್ರಯತ್ನವನ್ನು ಮಾಡಿದ್ದಾರೆ. ಹೀಗೆ ಕಿಡ್ನ್ಯಾಪ್ ಆದ ಹೆಣ್ಣು ಮಗಳು ಸ್ಥಿತಿ ಕೊನೆಗೆ ಏನಾಯಿತು ಗೊತ್ತಾ? ಇದೇ ಕಾಡಿನ ಸನಿಹವೇ ಇದ್ದ ಒಂದು ಮನೆಯ ಕುಟುಂಬವು ಇವಳನ್ನು ಸಹಕರಿಸುತ್ತದೆ. ಮನೆ ಮಂದಿ ಆಡಿದ ಮಾತು ಕರುಳು ಹಿಂಡುವಂತಿದೆ ಗೆಳೆಯರೇ. ಬೆಳಗಿನ ಜಾವ ಬಂದು ಬಟ್ಟೆ ಕೇಳಿದ್ಲು, ತಲೆ ಕುತ್ತಿಗೆ ಭಾಗದಲ್ಲಿ ಗಾಯವಾಗಿತ್ತು. ಹೀಗೆ ಹೇಳುತ್ತಲೇ ಆ ಕ್ಷಣವನ್ನು ನೆನೆದು ಮರುಕ ಪಡುತ್ತಿರುವ ವ್ಯಕ್ತಿ ನಾಗೇಶ್. ಆ 4 ಕ್ರೂರವು ದೈಹಿಕ ಹಲ್ಲೆ ಮಾಡಿ ದೌರ್ಜನ್ಯಕ್ಕೆ ಒಳಗಾದ ಆ ಹೆಣ್ಣು ಮಗಳ ಸ್ಥಿತಿ ಕಂಡು ಕೆಂಗಟ್ಟಿಸಿತ್ತು. ಇದೇ ನಾಗೇಶ ಅಕ್ಕ ಕಣ್ಣೀರಿಟ್ಟುಕೊಂಡಿದ್ರು. ಹೌದು, ಬೆಂಗಳೂರಿನ ಯೋಗ ಟೀಚರ್ ಹೆಸರು ಅರ್ಚನಾ ಅಂತ. ಈಕೆಯನ್ನು ಮೊನ್ನೆ 4 ದುರುಳರು ಕಿಡ್ನ್ಯಾಪ್ ಮಾಡಿದ್ರು. ರಾತ್ರಿ 10:30 ಹೊತ್ತಿಗೆ KR ಪುರಂನಿಂದ ಕಿಡ್ನ್ಯಾಪ್ ಮಾಡಿ ಕಾರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ದಿಬ್ಬುರುಳಿನಲ್ಲಿ ಅರಣ್ಯ ಪ್ರದೇಶಕ್ಕೆ ಬಂದು ನಿಂತಿತ್ತು. ಕಿಡ್ನ್ಯಾಪ್ ಮಾಡಿದಾಗಿನಿಂದ ಯೋಗ ಟೀಚರ್ಗೆ ಪಾಯಿಂಟ್ ಬ್ಲಾಂಕ್ನಿಂದ ಇಟ್ಟಿದ್ದ ಗನ್ ಕದರಲಿಲ್ಲ. ಹಾಗೆಯೇ ಅರ್ಚನಾ ಬಂದಿಯಾಗಿದ್ಲು. ಕಿಡ್ನ್ಯಾಪ್ ಮಾಡಿದ ಮೇಲೆ ಈಕೆಯನ್ನು ದೈಹಿಕವಾಗಿ ಕಾರಿನುದ್ದಕ್ಕೂ ಯೋಗ ಟೀಚರ್ಗೆ ಅರ್ಚನೆಗೆ ಚೆನ್ನಾಗಿ ಹೊಡೆದಿದ್ದಾರೆ. ಬಾಯಿಗೆ ಬಂದಂತೆ ಬೈದಿದ್ದಾರೆ. ನೋಡಬಹುದು ಗೆಳೆಯರೇ. ದೌರ್ಜನ್ಯಕ್ಕೂ ಮುಂದಾಗಿದ್ದಾರೆ. ನಿಜಕ್ಕೂ ಚಿತ್ರಹಿಂಸೆಯನ್ನೇ ನೀಡಿದ್ದಾರೆ. ಇದೇ ದಿಬ್ಬುರಳಲ್ಲಿ ಕಾಡಿನಾಗ ಆಕೆ ಸಾಯಿ ಬಿದ್ದು ದುರುಳರು ಅರ್ಚನಾ ಸತ್ತಿದ್ದಾಳೆ ಅಂತ ತಿಳಿದು ಮಣ್ಣು ಹಾಕಿ ಹೊರಡಲು ಸಿದ್ಧವಾಗುತ್ತಾರೆ. ಗುಂಡಿಯೊಂದಕ್ಕೆ ಎಸೆದು ಬಂದ ಮಣ್ಣು ಎಳೆದು ಹೋಗಿದ್ರು. ಇಲ್ಲಿ ಈ ಕಿರಾತಕರು ಆಕೆಯ ಮೇಲೆ ಬಟ್ಟೆಯನ್ನು ಉಳಿಸಿದಂತೆ ಕಿತ್ತುಕೊಂಡು ಹೋಗಿದ್ರು ಗೆಳೆಯರೇ. ಹಿಗ್ಗಾಮುಗ್ಗಾ ಥಳಿಸಿದ್ದರಿಂದಾಗಿ ಅರ್ಚನಾ ಪ್ರಜ್ಞೆ ತಪ್ಪಿದ್ದಳು. ಆಕೆಯನ್ನು ಅರೆಬೆತ್ತಲೆಗೊಳಿಸಿ ಜೀವಂತವಾಗಿಯೇ ಹೂತು ಹೋಗಿದ್ದರು. ಆಕೆ ಎಸ್ಕೇಪ್ ಆಗಿದ್ರು. ಇಂತಹ ಹೊತ್ತಿನಲ್ಲಿ ಆಕೆಯ ಜೀವ ಉಳಿಸಿದ್ದು ಪ್ರಾಣವಿದ್ಯೆ ಅಂದರೆ ಅದು ಯೋಗ ಒಂದು ಸಜ್ಜ. ಸತೀಶ್ ರೆಡ್ಡಿ ಬೆಂಗಳೂರಿನ ಡಿಟೆಕ್ಟಿವ್ ಸಂಸ್ಥೆಯೊಂದರಲ್ಲಿ ಕೆಲಸ ಮಾಡುತ್ತಿದ್ದ. ಕ್ರೈಮ್ ಕಂಡುಹಿಡಿಯೋದೇ ಕೆಲಸ ಮಾಡಬೇಕಿದ್ದ ಡಿಟೆಕ್ಟಿವ್ ಕ್ರೈಮ್ ಮಾಡಿ ಪೊಲೀಸರ ಮುಂದೆ ನಿಂತಿದ್ದಾನೆ. ಇವನೊಂದಿಗೆ ಅರ್ಚನಾ ಕಿಡ್ನ್ಯಾಪ್ ಕೇಸ್ನಲ್ಲಿ ಕೈ ಜೋಡಿಸಿದ್ದು ಇವನ ಸಹಚರರಾದ ನಾಗೇಂದ್ರ ರೆಡ್ಡಿ, ರಾಮಣ್ಣ ರೆಡ್ಡಿ ಹಾಗೂ ರವಿ. ಅರ್ಚನಾ ಸಂಗತಿ ಏನಂದರೆ, ಅರ್ಚನಾ ಕಿಡ್ನ್ಯಾಪ್ ಮಾಡೋಕ್ಕೆ ಸುಪಾರಿ ಕೊಟ್ಟಿದ್ದೇ ಬಿಂದು. ಇದೇ ಅರ್ಚನಾರ ಪತಿಯ ಗೆಳೆಯ ಸಂತೋಷ್ ಪತ್ನಿ. ಅರ್ಚನಾ ವಿಶ್ವನಾಥ್ ಅನ್ನೋದ್ರೊಂದಿಗೆ ಮದುವೆಯಾಗಿದ್ರು. 2 ಮಕ್ಕಳು ಇದ್ದಾರೆ. HALನಲ್ಲಿ ತಮ್ಮ ಸಂಸಾರ ಕೆಲಸ ಮಾಡೋ ಗಂಡನೊಂದಿಗೆ ಸಂಸಾರ ಸರಿ ಬಾರದ ಕಾರಣ ಪ್ರತ್ಯೇಕವಾಗಿ ಜೀವನ ನಡೆಸುತ್ತಿದ್ದರು. ಹೌದು, ಅರ್ಚನಾ ತನ್ನ ಪತಿ ವಿಶ್ವನಾಥ್ ಸ್ನೇಹಿತ ಸಂತೋಷ್ ಜೊತೆ ಸಂತೋಷವಾಗಿದ್ದರಿಂದ ದಿನ ಕಳೆದಂತೆ ಇಬ್ಬರ ಮಧ್ಯೆ ಇನ್ನಿಲ್ಲದ ಸುಲಿಗೆ ಬೆಳೆದಿತ್ತು. ಇದು ಸಂತೋಷ್ ಪತ್ನಿ ಬಿಂದುಶ್ರೀ ಕೆರಳುವಂತೆ ಮಾಡಿತ್ತು. ಹೀಗಾಗಿ ಬಿಂದುಶ್ರೀ ಸತೀಶ್ ರೆಡ್ಡಿಗೆ ಕೊಲೆ ಸುಪಾರಿ ಕೊಟ್ಟಿದ್ದಾರೆ ಎಂದು ಹೇಳಲಾಗುತ್ತಿದೆ. ಇದೇ ವಿಚಾರವನ್ನೇ ಚಿಕ್ಕಬಳ್ಳಾಪುರ SP ಕುಶಾಲ್ ಚೌಕ್ಸ್ ಹೇಳಿದ್ದಾರೆ. ಇದನ್ನು ಇನ್ನೂ ಗಂಭೀರವಾಗಿ ಪರಿಗಣಿಸಲಾಗಿದೆ ಗೆಳೆಯರೇ. ನೋಡಿ, ಇವರೇ 3 ಕಾಮುಕರು. ಅರ್ಚನಾ ಪತಿಯನ್ನು ಬಿಟ್ಟು ಬಿಂದುಶ್ರೀ ಗಂಡನೊಂದಿಗೆ ಇದ್ದು ಇವನನ್ನೇ ಇನ್ನೂ ಆರೋಪವಿದೆ ಎಂದು ಪೊಲೀಸರು. ಹಾಗಾಗಿ ತನ್ನ ಸಂಸಾರ ಉಳಿಸಿಕೊಳ್ಳುವುದಕ್ಕೆ ಬಿಂದುಶ್ರೀ ಡಿಟೆಕ್ಟಿವ್ ಅನ್ನೇ ಕಿಡ್ನ್ಯಾಪ್ ಮಾಡೋಕ್ಕೆ ಸುಪಾರಿ ಕೊಟ್ಟಿದ್ಲು. ಸತ್ತ 3 ತಿಂಗಳ ಕಾಲ ಅರ್ಚನಾ ನಡೆಸುತ್ತಿದ್ದ ಯೋಗ ಕ್ಲಾಸಿಗೆ ಸತೀಶ್ ಹೋಗುತ್ತಿದ್ದ. ಇದೇ ವೇಳೆಗೆ ವಿಶ್ವಾಸ ಗಳಿಸಿದ್ದ. ತಾನು ಗನ್ ಶೂಟಿಂಗ್ ಕ್ಲಾಸ್ ಮಾಡ್ತೀನಿ ಅಂತ ಅರ್ಚನಾಗೆ ಹೇಳಿದ್ದ. ಅದನ್ನು ಕಲಿಸುತ್ತೇನೆ ಎಂದು ಅರ್ಚನಾನಲ್ಲಿ ಸುಳ್ಳು ಹೇಳಿದ್ದ. ಇದೇ ಥರವಾಗಿ ನಂಬಿಕೆಯನ್ನು ಅರ್ಚನಾನಲ್ಲಿ ಗಳಿಸಿದ್ದ. ಈ ಥರ ನಂಬಿಕೆ ಗಳಿಸಿ ಗೆಳೆಯರೇ ಅವಳನ್ನು ಒಂದು ದಿನ ಪ್ಲ್ಯಾನ್ ಮಾಡಿ ರಾಕ್ಷಸ ದೈಹಿಕವಾಗಿ ಉಪಯೋಗಿಸಿಕೊಂಡು ಕಿಡ್ನ್ಯಾಪ್ ಮಾಡಿ ಕೊಲೆಯನ್ನು ಮಾಡಲು ಪ್ರಯತ್ನಿಸಿದ್ದಾನೆ.